ಫಸ್ಟು ಅಮೇರಿಕದಲ್ಲಿ ಕಾಡ್ಗಿಚ್ಚು, ನಂತರ ಬೆಂಕಿಯಿಂದ ಕಾಡ್ಗಿಚ್ಚು, ಆ ನಂತರ 250 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬಂತು, ಅಂಥವ್ರನ್ನೆಲ್ಲ ಕೊಚ್ಕೊಂಡೋಯ್ತು. ಆಮೇಲೆ ಶೀತ ಗಾಳಿ ಮತ್ತು ಪ್ರಳಯ ಶುರುವಾಯಿತು. ಆನಂತರ ಮಯನ್ಮಾರ್ನಲ್ಲಿ ಭೂಕುಸಿತ, ಚೈನಾದಲ್ಲಿ ಮತ್ತೆ ಭೂಕಂಪ, ಈಗ ಜಪಾನಿನಲ್ಲೂ ಕೂಡ ಭೂಕಂಪ. ಗಳ ಪ್ರಕಾರ ಅರ್ಧ ಜಪಾನ್ ಹೋಗುತ್ತಂತೆ. 2032 ಇಸ್ವಿಯೊಳಗೆ ಪ್ರಪಂಚದ ಅರ್ಧ ಜನಸಂಖ್ಯೆ ಹೊಗೆ ಆಗುತ್ತಂತೆ. ಇದಕ್ಕೆಲ್ಲ ಯಾರ ಕಾರಣ? ನೀವೇ ಕಾರಣ. ಎಲ್ಲಾದರೂ ಅಲರ್ಟ್ ಆಗಿ ನಮ್ಮ ಪ್ರಕೃತಿನ ನಾವು ಉಳಿಸ್ಕೋಣ, ಮುಂದಿನ ಜನಾಂಗವ ನಾವು ಕಾಪಾಡೋಣ. ಅದಕ್ಕಿಷ್ಟು ಒಳ್ಳೆ ಗುಣ, ಒಳ್ಳೆ ಸಂಸ್ಕಾರನ ಫಾಲೋ ಮಾಡೋಣ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಇನ್ನೊಂದು ಸರಿ ವಿಡಿಯೋ ನೋಡಿ, ಸಂಪೂರ್ಣ ಅರ್ಥ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.